ಇನ್ನು ರಂಗನಾಥನ ಅನುಗ್ರಹದಿಂದ ರಾಜಕೀಯವನ್ನ ಮಾಡ್ತಾ ಇದ್ದೇನೆ. 58 ವರ್ಷ ರಾಜಕೀಯದಲ್ಲಿರಲು ಅನುಗ್ರಹ ಇಲ್ಲಿ ನನಗೆ ಕಾಪಾಡಿರುವಂಥದ್ದು ದೇವರ ಅನುಗ್ರಹ. 1967ರಲ್ಲಿ ಮೊದಲ ಬಾರಿ ಸ್ಪರ್ಧೆಯನ್ನ ಮಾಡಿದ್ದೆ ಅಂತ ಶ್ರೀ ದೇವೇಗೌಡರು ಹೇಳ್ತಾ ಇದ್ದಾರೆ. ರಂಗನಾಥನ ಅನುಗ್ರಹದಿಂದ 58 ವರ್ಷ ರಾಜಕೀಯದಲ್ಲಿ ಇರಲು ಆಗಿದೆ. 1967ರಲ್ಲಿ ಮೊದಲ ಬಾರಿಗೆ ಸ್ಪರ್ಧೆಯನ್ನ ಮಾಡಿದ್ದೆ. ಇದು ದೇವರ ಅನುಗ್ರಹ. ಇಷ್ಟು ವರ್ಷಗಳ ಕಾಲ ನಾನು ರಾಜಕೀಯವನ್ನ ಮಾಡಿರುವಂತದ್ದು. ಮಾವಿನಕೆರೆ ಬೆಟ್ಟದಲ್ಲಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ತುಮಕೂರಿನಿಂದಲೇ ಸ್ಪರ್ಧಿಸಲು ಒತ್ತಡ ಇತ್ತು ನನ್ನ ಮೇಲೆ, ಸೊ ಹೀಗಾಗಿ ನಾನು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ. ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುವಂತ ಒಲವಿತ್ತು, ತುಮಕೂರಿನಿಂದ ಒತ್ತಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇವೆರಡಕ್ಕೂ ಕೂಡ ತುಂಬಾ ಡಿಫರೆನ್ಸ್ ಇದೆ. ಒತ್ತಡಕ್ಕೂ ಮತ್ತೆ ಒಲವಿಗೂ. ಸಿದ್ದರಾಮಯ್ಯ ಮೈಸೂರಿಗೆ ಪಟ್ಟನ್ನ ಹಿಡಿದಿದ್ರು, ಸೊ ಹೀಗಾಗಿ ನಮಗೆ ತುಮಕೂರು ಸಿಕ್ತು ಅಂತ ಶ್ರೀ ದೇವೇಗೌಡರು ಹೇಳ್ತಾ ಇದ್ದಾರೆ. ಒತ್ತಡದ ಹಿನ್ನೆಲೆಯಲ್ಲಿ ತುಮಕೂರಿನಿಂದ ಸ್ಪರ್ಧೆಯನ್ನ ಮಾಡಬೇಕಾಗಿ ಬಂತು ಅಂತ ಶ್ರೀ ದೇವೇಗೌಡರು ಹೇಳ್ತಾ ಇರುವಂತದ್ದು. ತುಮಕೂರಿನ ಜೊತೆ ಬೆಂಗಳೂರು ಉತ್ತರದಿಂದಲೂ ಕೂಡ ಸ್ಪರ್ಧೆಗೆ ಒತ್ತಡ ಇತ್ತು. ಎರಡು ಕಡೆ ಸ್ಪರ್ಧೆ ಸರಿಯಲ್ಲ ಎಂದು ನಾನೇ ಸುಮ್ಮನಾದೆ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸ್ಪರ್ಧಿಸಲಿ ಅಂತ ಹೇಳಿದ್ದೇನೆ ಅಂತ ದೇವೇಗೌಡರು ಈಗ ಮಾತನಾಡಿದ್ದಾರೆ. ನಾನೊಬ್ಬನೇ ಒಬ್ಬ ಒಕ್ಕಲಿಗ ಇದ್ದನು, ನಂದು ಕಿತ್ಕೊಂಡ್ರಲ್ಲ ಇವು ಅಂತ ಹೇಳಿ ಸ್ವಲ್ಪ ಆವೇಶದಲ್ಲಿ ಮಾತಾಡಿದ್ರು. ಆಗ ಪರಮೇಶ್ವರ್ ಹೇಳಿದರು, ಇದು ನಮ್ಮಿಂದ ಅಲ್ಲ, ಸ್ಟೀರಿಂಗ್ ಕಮಿಟಿ ಒಳಗೆ ಮೈಸೂರು ಬಿಟ್ಟುಕೊಡ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯರು ಹಠ ಹಿಡಿದ್ರು. ಅದರಿಂದ ಅಲ್ಟಿಮೇಟ್ಲಿ ಒಂದು ಸ್ಥಾನ ಕೊಡಬೇಕು. ನಾವೆಲ್ಲ ಸೋತ ಸ್ಥಾನನೇ ಕೇಳಿದ್ವಿ. ಮಂಡ್ಯ ಹಾಸನ ಬಿಟ್ಟರೆ BJP ಇರೋ ಸ್ಥಾನಗಳನ್ನೇ ಕೇಳಿದ್ವಿ. ಅದರಲ್ಲಿ ಯಾವ ಗೆದ್ದಿರೋ ಸ್ಥಾನ ಕೇಳಲೇ ಇಲ್ಲ. ಇಲ್ಲಿ ಸಿದ್ದರಾಮಯ್ಯವರು ನಾವು 10 ಸೀಟನ್ನು ಬಿಟ್ಟು ಕೊಡೋದಿಲ್ಲ ಅಂತಲೇ ಹೇಳ್ತಾ ಇದ್ರು. ಅದಕ್ಕೆ ಸುಮ್ಮನೆ ಜಿಜ್ಞಾಸೆ ಯಾಕೆ ಅಂತ ಹೇಳಿ ನಾನೇ ಸೋತಿರುವಂಥದ್ದು 8 ಸೀಟು, ಹಾಸನ ಮಂಡ್ಯ 10 ಸೀಟ್ ಕೊಡಿ ಅಂತ ಕೇಳಿದ್ರು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ವಿಠಲ್, ಇಲ್ಲಿ ತುಮಕೂರು ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವಂತದ್ದು. ಇವತ್ತು ದೇವೇಗೌಡರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಮುದ್ದಹನುಮೇಗೌಡರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಏನೆಲ್ಲ ಆಗ್ತಾ ಇದೆ ತುಮಕೂರಿನಲ್ಲಿ ಇವತ್ತು? ಪೃಥ್ವಿ, ಇವತ್ತಿನ ಮುದ್ದಹನುಮೇಗೌಡರ ನಡೆ ಮತ್ತು ಅವರ ಮಾತಿನ ರೀತಿ ನೀತಿಗಳನ್ನ ನೋಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ಕೂಡ ಈ ಒಂದು ಸ್ಪರ್ಧೆಯಿಂದ ಹಿಂದೆ ಸರಿಯೋದಕ್ಕೆ ಸಾಧ್ಯವೇ ಇಲ್ಲ ಎಂಬಂತೆ ಅವರು ಕೂಡ ಹೇಳ್ತಾ ಇರತಕ್ಕಂಥದ್ದು. ಯಾಕಂದ್ರೆ ನಿನ್ನೆಯಿಂದನೂ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರ್ಬೋದು, ಮತ್ತೆ ಉಪಮುಖ್ಯಮಂತ್ರಿ GS ಪರಮೇಶ್ವರ್ ಆಗಿರ್ಬೋದು, ಎಲ್ಲರೂ ಕೂಡ ಅವರಿಗೆ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ರು ಕೂಡ ಯಾರಿಗೂ ಕೂಡ ಕ್ಯಾರೆ ಅಂತಿಲ್ಲ. ಅವರ ನಿಲುವೇನಿದೆ, ಅವರ ಬೆಂಬಲಿಗರೇನಿದ್ದಾರೆ, ಅವರ ಅಭಿಪ್ರಾಯದ ಮಟ್ಟಿಗೆ ಮಾತ್ರ ಅವರು ಇವತ್ತು ನಾಮಪತ್ರ ಸಲ್ಲಿಸೋದಕ್ಕೆ ಇವತ್ತು ಪ್ರಿಪೇರ್ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಅವರು ಪಕ್ಷದ ಈ ನಿಮ್ಮ ನಿರ್ಧಾರದಿಂದ ಪಕ್ಷ ಏನಾದರೂ ನಿಮ್ಮ ಮೇಲೆ ರೀತಿ ನೀತಿಗಳ ಕ್ರಮ ಕೈಗೊಂಡ್ರೆ ಏನ್ ಮಾಡ್ತೀರೆಂಬ ಉತ್ತರಕ್ಕೆ ಪ್ರಶ್ನೆಗೆ ಅವರು ಕೊಟ್ಟಿರುವಂತ ಉತ್ತರ, ನನಗೆ ಜನ ಇಂಪಾರ್ಟೆಂಟ್, ನನಗೆ ಮತದಾರರು ಇದ್ದಾರೆ ನನ್ನ ಜೊತೆ, ಫರ್ದರ್ ಏನ್ ಬೇಕಾದ್ರೂ ಆಗ್ಲಿ ಅನ್ನೋದು ಡಿಸಿಷನ್ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎಲ್ಲ ಒಂದ್ ಕಡೆ ಮುದ್ದಹನುಮೇಗೌಡರು ಇವತ್ತು ದೇವೇಗೌಡರಿಗೆ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಮತ್ತೆ KN ರಾಜಣ್ಣವರು ಕೂಡ ಇವರ ಜೊತೆಯಲ್ಲೇ ಕೂಡ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಟೌನ್ ಹಾಲ್ ಸರ್ಕಲ್ ಇಂದ ಹಿಡಿದು ಇನ್ನು DC ಕಚೇರಿವರೆಗೂ ಕೂಡ ಬೃಹತ್ ಮೆರವಣಿಗೆ ಮೂಲಕ ಮುದ್ದಹನುಮೇಗೌಡರು ತಮ್ಮ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.